144 ವರ್ಷಕ್ಕೊಮ್ಮೆ ನಡೀತಾ ಇರುವಂತಹ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಮಹಾಕುಂಭ ಮೇಳ. ಮಹಾಕುಂಭ ಮೇಳ ಸಂಪನ್ನಕ್ಕೆ ಇನ್ನು ಕೇವಲ 8 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ ಹಿಂದೂ ಸುನಾಮಿ. ಸಾಕಷ್ಟು ಜನ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಧಾರ್ಮಿಕ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಸಂಗಮದಲ್ಲಿ ಸುಮಾರು 52 ಕೋಟಿ ಭಕ್ತರು ಇಲ್ಲಿ ತನಕ ಪುಣ್ಯ ಸ್ನಾನ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿವರಾತ್ರಿಯಂದು ನಡೆಯಲಿದೆ ಕೊನೆಯ ಪುಣ್ಯ ಸ್ನಾನ. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ ಹಿಂದೂ ಸಾಗರ. ರಾತ್ರಿ 2 ಗಂಟೆ ಸುಮಾರಿಗೆ ನಡೆಯುವಂತಹ ಕಾಳಿ ಹೋಮ ಇದೆಯಲ್ಲ, ಕಾಳಿ ಪೂಜೆ, ಅದು ಬಹಳ ವಿಶೇಷವಾದಂಥ ಪೂಜೆ. ಆ ಪೂಜೆಗೆ ನೂರಾರು ಜನ ಬರ್ತಾರೆ. ಅಘೋರಿ ಕುಂಡದ ಮುಂದೆ ಕುಳಿತು ಇಲ್ಲಿರುವಂಥ ಬಾಬಾ ಮಣಿಕಂದನಗಿರಿ ಮಹಾರಾಜ್ ಅವರು ನೇತೃತ್ವದಲ್ಲಿ ನಡೆಯುವಂತಹ ಪೂಜೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ನೋಡಿ, 3 ತುದಿಗೂ ಕೂಡ ಇಲ್ಲಿ ತಲೆಬುರುಡೆಗಳನ್ನು, ಕಪಾಲಿಗಳನ್ನು ಇಟ್ಟಿದ್ದಾರೆ. ತ್ರಿಶೂಲ ಎದುರುಗಡೆ ಇದೆ. ಅವರ ಶಿಷ್ಯರು ಪೂಜೆಯನ್ನು ಮಾಡ್ತಾರೆ. ಕಾಳಿ ಪೂಜೆಯ ವಿಶೇಷ ಇದು. ಪ್ರತಿದಿನವೂ ಕೂಡ 2 ಗಂಟೆಗೆ ನಡೆಯುವಂತಹ ಕಾಳಿ ಪೂಜೆಯ ದೃಶ್ಯವನ್ನು ನಾವಿವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಬಹುಶಃ ಯಾವ ಮಾಧ್ಯಮವೂ ಕೂಡ ಇಲ್ಲಿವರೆಗೂ ಕೂಡ ಬೆಳಗಿನ ಜಾವ 2 ಗಂಟೆಗೆ ನಡೆಯುವಂಥ ಈ ಪೂಜೆಯನ್ನು ಬಹುಶಃ ಯಾರೂ ಕೂಡ ತೋರಿಸ್ತಿರ್ಲಿಕ್ಕಿಲ್ಲ. ನಾವು ರಿಪಬ್ಲಿಕ್ ಕನ್ನಡ ಜನರಿಗೆ ಅದನ್ನು ತಿಳಿಸುವಂಥ ಅಥವಾ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಘೋರಿ ಕುಂಡದ ಮುಂದೆ ಹವಿಸ್ಸನ್ನು ಅರ್ಪಿಸುವ ಮೂಲಕ ಪರಶಿವ ಮತ್ತು ಕಾಳಿ ಮಾತೆಯನ್ನು ಹೋಮ ಹವನದ ಮೂಲಕ ಪೂಜೆ ಮಾಡುವಂಥದ್ದು ವಿಶೇಷವಾದಂಥ ಪೂಜೆ ಇದು. ಡಮರುಗವನ್ನು ಬಾರಿಸುತ್ತಾ ಪೂಜೆ ಮಾಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ. ನೋಡಿ, ಇಲ್ಲಿರುವಂಥ ಈ ಯಾರಿದ್ದಾರೆ, ಈ ಮಣಿಕಂದನ ಗಿರಿ ಮಹಾರಾಜವರ ಶಿಷ್ಯರು, ಅವರು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ಇವತ್ತಿನ ಪೂಜೆ ಬಹಳ ವಿಶೇಷವಾಗಿದೆ. ಈ ಹೋಮಕುಂಡದ ಸುತ್ತಲೂ ಕೂಡ ದೀಪವನ್ನು ಹಚ್ಚಿ, ಅಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ತಲೆಬುರುಡೆ ಇದೆ. ತಲೆಬುರುಡೆಯ ಕಣ್ಣಿಗೆ ಲಿಂಬೆ ಹಣ್ಣನ್ನು ಇಟ್ಟಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ ಕ್ಲೋಸಪ್ ಅಲ್ಲಿ ನಾನು ತೋರಿಸ್ತೀನಿ. ಆ ಮೂಲಕ ದೀಪವನ್ನು ಹಚ್ಚಿ ಸಂಪೂರ್ಣವಾಗಿ ಕುಂಕುಮವನ್ನು ಬಳಿದು ಮಾಡುವಂಥ ಪೂಜೆ ಇದು. ಪ್ರತಿದಿನವೂ ಕೂಡ ಸುಮಾರು 1 ಗಂಟೆಯಿಂದ ಆರಂಭವಾದರೆ 2 ಗಂಟೆಯವರೆಗೂ ಕೂಡ ನಿರಂತರವಾಗಿ ನಡೆಯುವಂಥ ಪೂಜೆ ಬಹಳ ವಿಶೇಷವಾಗಿದೆ. ಅಲ್ಲಿ ನೋಡ್ತಾ ಇದ್ರಿಯಲ್ಲ ನೀವು, ಆ ತ್ರಿಶೂಲಕ್ಕೆ ಆ ರುಂಡಮಾಲವನ್ನು ಜೋಡಿಸಿದ್ದಾರೆ. ಆ ಮೂಲಕ ವಿಶೇಷವಾದಂಥ ಪೂಜೆ ಪ್ರತಿದಿನವೂ ಕೂಡ ಕಿನ್ನರ ಅಖಾಡದ ಒಳಗೆ ನಡೆಯುತ್ತೆ. ಇದು ಬಹಳ ಕುತೂಹಲ ಮತ್ತು ಬಹಳ ವಿಶೇಷವಾದಂಥ ಪೂಜೆ. ಪರಶಿವ ಮತ್ತು ಕಾಳಿಯನ್ನು ಪೂಜೆ ಮಾಡೋದು, ಕಳಶಗಳನ್ನು ಸುತ್ತಲೂ ಇಟ್ಟು ಮಧ್ಯದಲ್ಲಿ ಹವಿಸ್ಸನ್ನು ಅರ್ಪಿಸುತ್ತಾ ದೇವರಿಗೆ ಹೋಮಕುಂಡದ ಸುತ್ತಲೂ ತಲೆಬುರುಡೆಯನ್ನು ಇಟ್ಟು ಮಾಡುವಂಥ ಈ ಪೂಜೆ ಬಹಳ ವಿಶೇಷವಾಗಿದೆ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ನಡೆಯುವಂತಹ ಈ ಪೂಜೆ, ವಿಶೇಷವಾದಂಥ ಪೂಜೆಯನ್ನು ನೋಡೋದಕ್ಕೆ 2 ಗಂಟೆ ರಾತ್ರಿ ಆದರೂ ಕೂಡ ಜನ ಬರ್ತಾರೆ. ಜನ ಬಂದವರು ಇಲ್ಲಿ ಹೋಮ ಹವನ ಆಗೋವರೆಗೂ ಕೂಡ ಇಲ್ಲಿದ್ದು ಆ ನಂತರ ಇಲ್ಲಿಂದ ನಿರ್ಗಮಿಸ್ತಾರೆ. ರಿಪಬ್ಲಿಕ್ ಕನ್ನಡ ಸುಮಾರು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಇಲ್ಲಿನ ಪೂಜೆಯ ಪ್ರಕ್ರಿಯೆಗಳನ್ನು ಎಲ್ಲವನ್ನ ಜನರಿಗೆ ತೋರಿಸೋದಕ್ಕೆ ಈ ಹೊತ್ತಿಗೆ ಇಲ್ಲೇ ಇದ್ದು ನಿಮಗೆ ಇಲ್ಲಿನ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. 144 ವರ್ಷಕ್ಕೊಮ್ಮೆ ನಡೀತಾ ಇರುವಂತಹ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಮಹಾಕುಂಭ ಮೇಳ. ಮಹಾಕುಂಭ ಮೇಳ ಸಂಪನ್ನಕ್ಕೆ ಇನ್ನು ಕೇವಲ 8 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ ಹಿಂದೂ ಸುನಾಮಿ. ಸಾಕಷ್ಟು ಜನ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಧಾರ್ಮಿಕ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಸಂಗಮದಲ್ಲಿ ಸುಮಾರು 52 ಕೋಟಿ ಭಕ್ತರು ಇಲ್ಲಿ ತನಕ ಪುಣ್ಯ ಸ್ನಾನ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿವರಾತ್ರಿಯಂದು ನಡೆಯಲಿದೆ ಕೊನೆಯ ಪುಣ್ಯ ಸ್ನಾನ. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ ಹಿಂದೂ ಸಾಗರ. ರಾತ್ರಿ 2 ಗಂಟೆ ಸುಮಾರಿಗೆ ನಡೆಯುವಂತಹ ಕಾಳಿ ಹೋಮ ಇದೆಯಲ್ಲ,
ಕಾಳಿ ಪೂಜೆ ಅದು ಬಹಳ ವಿಶೇಷವಾದಂಥ ಪೂಜೆ. ಆ ಪೂಜೆಗೆ ನೂರಾರು ಜನ ಬರ್ತಾರೆ. ಅಘೋರಿ ಕುಂಡದ ಮುಂದೆ ಕುಳಿತು ಇಲ್ಲಿರುವಂಥ ಬಾಬಾ ಮಣಿಕಂದನಗಿರಿ ಮಹಾರಾಜ್ ಅವರು ನೇತೃತ್ವದಲ್ಲಿ ನಡೆಯುವಂತಹ ಪೂಜೆ ಹೆಂಗಿರುತ್ತೆ ಅಂತ ಕೇಳಿದರೆ ನೋಡಿ, ಮೂರೂ ತುದಿಗೂ ಕೂಡ ಇಲ್ಲಿ ತಲೆಬುರುಡೆಗಳನ್ನು ಕಪಾಲಿಗಳನ್ನು ಇಟ್ಟಿದ್ದಾರೆ. ತ್ರಿಶೂಲ ಎದುರುಗಡೆ ಇದೆ. ಅವರ ಶಿಷ್ಯರು ಪೂಜೆಯನ್ನು ಮಾಡ್ತಾರೆ. ಕಾಳಿ ಪೂಜೆಯ ವಿಶೇಷ ಇದು. ಪ್ರತಿದಿನವೂ ಕೂಡ 2 ಗಂಟೆಗೆ ನಡೆಯುವಂತಹ ಕಾಳಿ ಪೂಜೆಯ ದೃಶ್ಯವನ್ನು ನಾವಿವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಬಹುಶಃ ಯಾವ ಮಾಧ್ಯಮವೂ ಕೂಡ ಇಲ್ಲಿವರೆಗೂ ಕೂಡ ಬೆಳಗಿನ ಜಾವ 2 ಗಂಟೆಗೆ ನಡೆಯುವಂಥ ಈ ಪೂಜೆಯನ್ನು ಬಹುಶಃ ಯಾರೂ ಕೂಡ ತೋರಿಸ್ತಿರ್ಲಿಕ್ಕಿಲ್ಲ. ನಾವು ರಿಪಬ್ಲಿಕ್ ಕನ್ನಡ ಜನರಿಗೆ ಅದನ್ನು ತಿಳಿಸುವಂಥ ಅಥವಾ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಘೋರಿ ಕುಂಡದ ಮುಂದೆ ಹವಿಸ್ಸನ್ನು ಅರ್ಪಿಸುವ ಮೂಲಕ ಪರಶಿವ ಮತ್ತು ಕಾಳಿ ಮಾತೆಯನ್ನು ಹೋಮ ಹವನದ ಮೂಲಕ ಪೂಜೆ ಮಾಡುವಂಥದ್ದು ವಿಶೇಷವಾದಂಥ ಪೂಜೆ ಇದು. ಡಮರುಗವನ್ನು ಬಾರಿಸುತ್ತಾ ಪೂಜೆ ಮಾಡ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ. ನೋಡಿ, ಇಲ್ಲಿರುವಂಥ ಈ ಯಾರಿದ್ದಾರೆ, ಈ ಮಣಿಕಂದನ ಗಿರಿ ಮಹಾರಾಜವರ ಶಿಷ್ಯರು, ಅವರು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ಇವತ್ತಿನ ಪೂಜೆ ಬಹಳ ವಿಶೇಷವಾಗಿದೆ. ಈ ಹೋಮಕುಂಡದ ಸುತ್ತಲೂ ಕೂಡ ದೀಪವನ್ನು ಹಚ್ಚಿ, ಅಲ್ಲಿ ನೋಡಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ತಲೆಬುರುಡೆ ಇದೆ. ತಲೆಬುರುಡೆಯ ಕಣ್ಣಿಗೆ ಲಿಂಬೆ ಹಣ್ಣನ್ನು ಇಟ್ಟಿದ್ದಾರೆ. ನೋಡಿ, ನಿಮ್ಗೆ ಇಲ್ಲಿ ಕ್ಲೋಸಪ್ಪಲ್ಲಿ ನಾನು ತೋರಿಸ್ತೀನಿ. ಆ ಮೂಲಕ ದೀಪವನ್ನು ಹಚ್ಚಿ ಸಂಪೂರ್ಣವಾಗಿ ಕುಂಕುಮವನ್ನು ಬಳಿದು ಮಾಡುವಂಥ ಪೂಜೆ ಇದು. ಪ್ರತಿದಿನವೂ ಕೂಡ ಸುಮಾರು 1 ಗಂಟೆಯಿಂದ ಆರಂಭವಾದರೆ 2 ಗಂಟೆಯವರೆಗೂ ಕೂಡ ನಿರಂತರವಾಗಿ ನಡೆಯುವಂಥ ಪೂಜೆ ಬಹಳ ವಿಶೇಷವಾಗಿದೆ. ಅಲ್ಲಿ ನೋಡ್ತಾ ಇದ್ರಿಯಲ್ಲ ನೀವು, ಆ ತ್ರಿಶೂಲಕ್ಕೆ ಆ ರುಂಡಮಾಲವನ್ನು ಜೋಡಿಸಿದ್ದಾರೆ. ಆ ಮೂಲಕ ವಿಶೇಷವಾದಂಥ ಪೂಜೆ ಪ್ರತಿದಿನವೂ ಕೂಡ ಕಿನ್ನರ ಅಖಾಡದ ಒಳಗೆ ನಡೆಯುತ್ತೆ. ಇದು ಬಹಳ ಕುತೂಹಲ ಮತ್ತು ಬಹಳ ವಿಶೇಷವಾದಂಥ ಪೂಜೆ. ಪರಶಿವ ಮತ್ತು ಕಾಳಿಯನ್ನು ಪೂಜೆ ಮಾಡೋದು, ಕಳಶಗಳನ್ನು ಸುತ್ತಲೂ ಇಟ್ಟು ಮಧ್ಯದಲ್ಲಿ ಹವಿಸ್ಸನ್ನು ಅರ್ಪಿಸುತ್ತಾ ದೇವರಿಗೆ ಹೋಮಕುಂಡದ ಸುತ್ತಲೂ ತಲೆಬುರುಡೆಯನ್ನು ಇಟ್ಟು ಮಾಡುವಂಥ ಈ ಪೂಜೆ ಬಹಳ ವಿಶೇಷವಾಗಿದೆ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ನಡೆಯುವಂತಹ ಈ ಪೂಜೆ, ವಿಶೇಷವಾದಂಥ ಪೂಜೆಯನ್ನು ನೋಡೋದಕ್ಕೆ 2 ಗಂಟೆ ರಾತ್ರಿ ಆದರೂ ಕೂಡ ಜನ ಬರ್ತಾರೆ. ಜನ ಬಂದವರು ಇಲ್ಲಿ ಹೋಮ ಹವನ ಆಗೋವರೆಗೂ ಕೂಡ ಇಲ್ಲಿದ್ದು ಆ ನಂತರ ಇಲ್ಲಿಂದ ನಿರ್ಗಮಿಸ್ತಾರೆ. ರಿಪಬ್ಲಿಕ್ ಕನ್ನಡ ಸುಮಾರು ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಇಲ್ಲಿನ ಪೂಜೆಯ ಪ್ರಕ್ರಿಯೆಗಳನ್ನು ಎಲ್ಲವನ್ನ ಜನರಿಗೆ ತೋರಿಸೋದಕ್ಕೆ ಈ ಹೊತ್ತಿಗೆ ಇಲ್ಲೇ ಇದ್ದು ನಿಮಗೆ ಇಲ್ಲಿನ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ. 144 ವರ್ಷಕ್ಕೊಮ್ಮೆ ನಡೀತಾ ಇರುವಂತಹ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಅಂದ್ರೆ ಅದು ಮಹಾಕುಂಭಮೇಳ. ಮಹಾಕುಂಭಮೇಳ ಸಂಪನ್ನಕ್ಕೆ ಇನ್ನು ಕೇವಲ 8 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ ಹಿಂದೂ ಸುನಾಮಿ. ಸಾಕಷ್ಟು ಜನ ಈಗಲೂ ಕೂಡ ಆಗಮಿಸ್ತಾ ಇದ್ದಾರೆ. ಧಾರ್ಮಿಕ ಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಸಂಗಮದಲ್ಲಿ ಸುಮಾರು 52 ಕೋಟಿ ಭಕ್ತರು ಇಲ್ಲಿ ತನಕ ಪುಣ್ಯ ಸ್ನಾನ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಿವರಾತ್ರಿಯಂದು ನಡೆಯಲಿದೆ ಕೊನೆಯ ಪುಣ್ಯ ಸ್ನಾನ. ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ ಹಿಂದೂ ಸಾಗರ. ರಾತ್ರಿ 2 ಗಂಟೆ ಸುಮಾರಿಗೆ ನಡೆಯುವಂತಹ ಕಾಳಿ ಹೋಮ ಇದೆಯಲ್ಲ, ಕಾಳಿ ಪೂಜೆ, ಅದು ಬಹಳ ವಿಶೇಷವಾದಂಥ ಪೂಜೆ. ಆ ಪೂಜೆಗೆ ನೂರಾರು ಜನ ಬರ್ತಾರೆ. ಅಘೋರಿ ಕುಂಡದ ಮುಂದೆ ಕುಳಿತು ಇಲ್ಲಿರುವಂಥ ಬಾಬಾ ಮಣಿಕಂದನಗಿರಿ ಮಹಾರಾಜ್ ಅವರು ನೇತೃತ್ವದಲ್ಲಿ ನಡೆಯುವಂತಹ ಪೂಜೆ ಹೆಂಗಿರುತ್ತೆ ಅಂತ ಕೇಳಿದರೆ ನೋಡಿ, ಮೂರೂ ತುದಿಗೂ ಕೂಡ ಇಲ್ಲಿ ತಲೆಬುರುಡೆಗಳನ್ನು ಕಪಾಲಿಗಳನ್ನು ಇಟ್ಟಿದ್ದಾರೆ. ತ್ರಿಶೂಲ ಎದುರುಗಡೆ ಇದೆ. ಅವರ ಶಿಷ್ಯರು ಪೂಜೆಯನ್ನು ಮಾಡ್ತಾರೆ. ಕಾಳಿ ಪೂಜೆಯ ವಿಶೇಷ ಇದು. ಪ್ರತಿದಿನವೂ ಕೂಡ 2 ಗಂಟೆಗೆ ನಡೆಯುವಂತಹ ಕಾಳಿ ಪೂಜೆಯ ದೃಶ್ಯವನ್ನು ನಾವಿವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಬಹುಶಃ ಯಾವ ಮಾಧ್ಯಮ